ಎಲ್ಲರಿಗೂ ಶರಣಾರ್ಥಿಗಳು. ತಮಗೆಲ್ಲ ಗೊತ್ತಿದ್ದ ಹಾಗೆ 2023ರ ವಿಧಾನಸಭಾ ಚುನಾವಣೆ ಮತ್ತು 2024ರ ಲೋಕಸಭಾ ಚುನಾವಣೆ, ಇವೆರಡೂ ಚುನಾವಣೆಗಳು ಈ ಉಚಿತ ಕೊಡುಗೆಗಳು ಮತ್ತು ಗ್ಯಾರಂಟಿ ಯೋಜನೆಗಳ ಪರ್ವಕಾಲ ಅಂತ ನಾವು ವಿವರಿಸಬೇಕಾಗ್ತದೆ. ತಾವೆಲ್ಲ ಪ್ರತ್ಯಕ್ಷದರ್ಶಿಗಳಾಗಿ ನೋಡಿದ್ದೀರಿ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಗೆಲುವು ಬಹುತೇಕ ಕಾಂಗ್ರೆಸ್ ಪಕ್ಷ ಘೋಷಿಸಿದ್ದ ಗ್ಯಾರಂಟಿ ಯೋಜನೆಗಳ ಪರಿಣಾಮದಿಂದ ಬಂದ ಫಲಿತಾಂಶ ಅಂತ ಅನೇಕ ರಾಜಕೀಯ ತಜ್ಞರು ವಿಶ್ಲೇಷಿಸಿದ್ದಿದೆ. ಈ ಗ್ಯಾರಂಟಿ ಯೋಜನೆಗಳಿಂದ ಎದುರಾಳಿ ಪಕ್ಷ ಯಾವ ರೀತಿ ಕಂಗಾಲಾಯಿತು ಮತ್ತು ಅದು ಯಾವ ರೀತಿಯಾಗಿ ಅದನ್ನು ಟೀಕೆ ಮಾಡ್ತು ಅನ್ನೋದು ಕೂಡ ನೋಡಿದಿರಿ. ಗ್ಯಾರಂಟಿ ಯೋಜನೆಗಳಿಂದ ಇಡೀ ದೇಶದ ರಾಜ್ಯದ ಆರ್ಥಿಕ ಸ್ಥಿತಿ ಹಾಳಾಗ್ತದೆ ಅಂತ ಟೀಕೆ ಮಾಡಿದವರೇ 2024ರ ಸಂಸತ್ ಚುನಾವಣೆಯಲ್ಲಿ ಅದೇ ಟೀಕಾಕಾರರು ತಾವು ಅನೇಕ ಗ್ಯಾರಂಟಿ ಯೋಜನೆಗಳನ್ನು ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಘೋಷಣೆ ಮಾಡಿದ್ದು ಕೂಡ ತಮಗೆ ಗೊತ್ತಿರೋ ವಿಷಯ. ಈಗ ಕಳೆದ ಒಂದೂವರೆ ವರ್ಷಗಳಿಂದ ಈ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಖಾಲಿ ಆಗ್ತಿದೆ, ಯಾವುದೇ ಅಭಿವೃದ್ಧಿ ಪರ ಕೆಲಸಗಳು ಆಗುತ್ತಿಲ್ಲ ಅನ್ನುವಂಥ ಗೊಣಗಾಟ ಟೀಕೆಗಳು ಸಾಮಾನ್ಯವಾಗಿ ನಾವು ಕೇಳ್ತೇವೆ. ಆದರೆ ಈ ಟೀಕೆ ಮಾಡೋರು ಯಾರು ಆರ್ಥಿಕತೆಯ ಜ್ಞಾನವನ್ನು ಹೊಂದಿರದ ಅಜ್ಞಾನಿಗಳು ಅನ್ನೋದು ಕೂಡ ನಾವು ಗಮನಿಸಬೇಕಾಗ್ತದೆ. ಈ ವಿಷಯದಲ್ಲಿ ಕೆಲವು ಆರ್ಥಿಕ ತಜ್ಞರು ಏನನ್ನು ಹೇಳ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ವಿವರಿಸ್ತೇನೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸಿದ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಖಜಾನೆ ಖಾಲಿಯಾಗಿದೆ, ಅಭಿವೃದ್ಧಿಯ ಕಾರ್ಯಗಳು ಸ್ಥಗಿತಗೊಂಡಿವೆ. ಇದು ಖಾಲಿ ತಲೆಯ ಪುಡಾರಿಗಳ ಹೇಳಿಕೆ. ನಮ್ಮ ನಡುವೆ ಇರುವ ಖ್ಯಾತ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ TR ಚಂದ್ರಶೇಖರ್ ಅವರು ಈ ಕುರಿತು ಏನನ್ನು ಹೇಳ್ತಾರೆ ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗ್ಬೋದು. ಒಂದು, ಅಭಿವೃದ್ಧಿಯ ಅರ್ಥ, ಸಿದ್ಧಾಂತ ಮತ್ತು ಪರಿಭಾಷೆಯ ಬಗ್ಗೆ ಸರಿಯಾದ ಜ್ಞಾನ ಅರಿವು ಇಲ್ಲದವರ ಪ್ರಲಾಪ ಇದು ಅಂತ ಅವ್ರು ಹೇಳ್ತಾರೆ. ಯಾರು ಗ್ಯಾರಂಟಿ ಯೋಜನೆಗಳಿಂದ ಆರ್ಥಿಕತೆ ದುರ್ಬಲ ಆಗ್ತದೆ ಅನ್ನುವಂಥವರು ಅಭಿವೃದ್ಧಿಯ ಅರ್ಥವನ್ನು, ಸಿದ್ಧಾಂತವನ್ನು ಮತ್ತು ಪರಿಭಾಷೆಯ ಬಗ್ಗೆ ಜ್ಞಾನವಿಲ್ಲದೆ ಪ್ರಲಾಪಿಸುವವರು. ಹೀಗೆ ಹೇಳುವವರಿಗೆ 21ನೇ ಶತಮಾನದ ಅರ್ಥಶಾಸ್ತ್ರದ ಪರಿಜ್ಞಾನ ಇಲ್ಲ ಅಂತ ಹೇಳ್ತಾರೆ ಅವರು. ಮುಂದುವರೆದು ಅವರು ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ಜನಕಲ್ಯಾಣ ಕಾರ್ಯಕ್ರಮಗಳ ಮೂಲಕ ಕೂಲಿಕಾರರು, ದಿನಗೂಲಿಗಳು, ಅಸಂಘಟಿತ ವಲಯದ ದುಡಿಮೆಗಾರರು, ಬೀದಿ ಬದಿಯ ವ್ಯಾಪಾರಿಗಳು, ತಳ್ಳುಬಂಡಿಯ ವ್ಯಾಪಾರಿಗಳು, ತಲೆ ಮೇಲೆ ಹೊತ್ತು ಮಾರುವವರು ಮುಂತಾದ ದುರ್ಬಲರಿಗೆ, ಅಬಲರಿಗೆ, ಹಸಿದವರಿಗೆ ಹಣಕಾಸಿನ ಮತ್ತು ಆಹಾರದ ನೆರವು ನೀಡುವುದನ್ನು ಅಭಿವೃದ್ಧಿ ಅಲ್ಲ ಎಂದು ಹೇಳುವುದೇ ಒಂದು ದೊಡ್ಡ ಅಜ್ಞಾನದ ಸಂಗತಿ ಅಂತ ಹೇಳ್ತಾರೆ ಅವರು. ಮುಂದುವರೆದು ಕರ್ನಾಟಕದಲ್ಲಿ ಒಂದು ಅಂದಾಜಿನ ಪ್ರಕಾರ 70ರಿಂದ 80 ಲಕ್ಷ ಭೂರಹಿತ ಕಾರ್ಮಿಕರಿದ್ದಾರೆ. ಇವರ ಆಹಾರ ಭದ್ರತೆ, ಅವರ ಪೌಷ್ಟಿಕತೆ ಇವೆಲ್ಲವುಗಳು ಉತ್ತಮಗೊಂಡ್ರೆ ಅವರ ಆರೋಗ್ಯ ಕೂಡ ಉತ್ತಮಗೊಳ್ಳುತ್ತದೆ. ಈ ದುಡಿಯುವ ವರ್ಗದ ಆರೋಗ್ಯ ಉತ್ತಮಗೊಂಡರೆ ಅದು ಆರ್ಥಿಕತೆಯ ಉತ್ಪಾದನಾ ಸಾಮರ್ಥ್ಯವನ್ನ, ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತದೆ, ಉತ್ತೇಜನ ಮಾಡುತ್ತದೆ ಅನ್ನೋದು ಅವರ ಅನಿಸಿಕೆ. ಕಳೆದ ದಶಕದಿಂದ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅರ್ಥವಿಜ್ಞಾನಿಗಳು, ಆರ್ಥಿಕ ಸಲಹೆಗಾರರು ಹಾಗೂ ರಾಜಕೀಯ ವಿಶ್ಲೇಷಕರು ಮತ್ತೆ ಭಾರತದ ಆರ್ಥಿಕತೆಗೆ ಅಗತ್ಯವಾಗಿರುವುದು ಸಮಗ್ರ ಬೇಡಿಕೆಯ ಸಬಲೀಕರಣವೇ ಹೊರತು ಪೂರೈಕೆಯ ಪ್ರಣಾಳಿಕೆ ಅಲ್ಲ ಅಂತ ಹೇಳ್ತಾ ಬರ್ತಾ ಇದ್ದಾರಂತೆ. ಅವರ ಪ್ರಕಾರ ನಮ್ಮ ಆರ್ಥಿಕತೆಯಲ್ಲಿ ಖಾಸಗಿ ಬಂಡವಾಳ ಹೂಡಿಕೆ 2014ರಿಂದ ಬಹಳ ಭರಾಟೆಯಿಂದ ಏರಿಕೆಯಾಗ್ತಿದೆ. ನಮಗೆಲ್ಲ ಗೊತ್ತಿದೆ ಖಾಸಗೀಕರಣದ ಭರಾಟೆ ಇದು. ಇದಕ್ಕೆ ಮುಖ್ಯ ಕಾರಣ ಸಮಗ್ರ ಬೇಡಿಕೆಯ ಕೊರತೆ. ಸಮಗ್ರ ಬೇಡಿಕೆಯ ಕೊರತೆಯು ದುರ್ಬಲವಾಗಿರುವುದಕ್ಕೆ ನಮ್ಮಲ್ಲಿನ ಕುಟುಂಬ ಘಟಕಗಳ ಹಣಕಾಸು ಉಳಿತಾಯ ಕಳೆದ 10 ವರ್ಷಗಳಲ್ಲಿ ಗಣನೀಯವಾಗಿ ಕುಸಿದಿದೆ ಅಂತ ಹೇಳ್ತವೆ ಆರ್ಥಿಕ ಅಂಕಿ ಅಂಶಗಳು. ಸಾಲ ಏರಿಕೆಯಾಗಿದೆ ಅಂತ RBIನ ಸಾಂಖ್ಯಿಕ ವಿವರಗಳು ಕೂಡ ನಮಗೆ ಹೇಳ್ತವೆ. ಕುಟುಂಬ ಘಟಕಗಳ ವಾರ್ಷಿಕ ಹಣಕಾಸು ಉಳಿತಾಯ ಪ್ರಮಾಣ 2022ರಲ್ಲಿ ನಮ್ಮ GDPಯ 7.3ರಷ್ಟಿದ್ದದ್ದು 2023ರಲ್ಲಿ ಇದು 5.3ಕ್ಕೆ ಕುಸಿದಿದೆ. ಇದು ಅಂಕಿಅಂಶ. ಈ ವಲಯದ ಉಳಿತಾಯ ಕುಸಿದಿದೆ ಅಂದರೆ ಅವರ ಸಾಲದ ಪ್ರಮಾಣ ಅಧಿಕವಾಗಿದೆ ಅಂತ ಅರ್ಥ. ಇದು ಕೋವಿಡ್ ಸಂದರ್ಭದಲ್ಲೂ ಕೂಡ ಹೀಗಾಗಿತ್ತು. ಈ ಸ್ಥಿತಿಯಲ್ಲಿ ಗ್ಯಾರಂಟಿಗಳು ಈ ವರ್ಗಗಳಿಗೆ ಒಂದು ಬೂಸ್ಟ್ನಂತೆ ಕೆಲಸ ಮಾಡ್ತವೆ. ಉಳಿತಾಯ ಮತ್ತು ಬೆಳವಣಿಗೆಗಳ ನಡುವೆ ಅನುಲೋಮ ಸಂಬಂಧ ಇದೆ. ಉಳಿತಾಯದಲ್ಲಿ ಕುಸಿತ ಆದರೆ
ಆರ್ಥಿಕ ಬೆಳವಣಿಗೆಯ ಮೇಲೆ ಋಣಾತ್ಮಕವಾದ ಪರಿಣಾಮಗಳು ಬೀರುತ್ತವೆ. ಈಗ ಭಾರತೀಯ ಆರ್ಥಿಕತೆ ಇದೇ ರೋಗದಿಂದ ಬಳಲುತ್ತಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ನಾವು ಮೇಲೆ ಉಲ್ಲೇಖಿಸಿದಂಥ ಈ ದುಡಿಯುವ ವರ್ಗಗಳು, ದುರ್ಬಲ ವರ್ಗಗಳು ಅಥವಾ ಉತ್ಪಾದನಾ ವರ್ಗಗಳು, ಇವರ ಉಳಿತಾಯದಲ್ಲಿ ಕುಸಿತ ಆದರೆ ಆರ್ಥಿಕತೆಯ ಮೇಲೆ ಋಣಾತ್ಮಕವಾದ ಪರಿಣಾಮ ಬೀರೋದು ಗ್ಯಾರಂಟಿ ಅನ್ನೋದು ಈ ವಿವರಣೆಯ ಅರ್ಥ. ಅಭಿವೃದ್ಧಿ ಎಂದರೆ ಕಾಮಗಾರೀಕರಣ, ಕಾಂಟ್ರಾಕ್ಟೀಕರಣ ಅಥವಾ ಕಮಿಷನೀಕರಣ ಎನ್ನುವಂತೆ ಇತ್ತೀಚಿನ ದಿನಗಳಲ್ಲಿ ಬಿಂಬಿಸಲಾಗ್ತಿದೆ ಅಂತ ಅಮರ್ತ್ಯ ಸೇನ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅಭಿವೃದ್ಧಿಯು ಜನರ ಬದುಕಿನ ಸಮೃದ್ಧಿಗೆ ಸಂಬಂಧಿಸಿದ್ದೇ ವಿನಃ ಆರ್ಥಿಕತೆಗೆ ಸಂಬಂಧಿಸಿದ್ದಲ್ಲ. ಗ್ಯಾರಂಟಿ ಯೋಜನೆಗಳು ಜನರ ಬದುಕನ್ನು ಒಂದು ಇತಿಮಿತಿಯೊಳಗೆ ಸಮೃದ್ಧಿಯ ಕಡೆಗೆ ಮತ್ತು ಸಬಲೀಕರಣದ ಕಡೆಗೆ ಕೊಂಡೊಯ್ತವೆ. ಒಟ್ಟಾರೆ ಆರ್ಥಿಕ ತಜ್ಞರ ಅಭಿಪ್ರಾಯ ಏನು ಅಂತಂದ್ರೆ, ನಮ್ಮ ದೇಶದಲ್ಲಿ ಜನಕಲ್ಯಾಣದ ಯೋಜನೆಗಳು ಮತ್ತು ಉಚಿತ ಕೊಡುಗೆಗಳು ದುಡಿಯುವ ವರ್ಗದ ಉಳಿತಾಯದ ಪ್ರಮಾಣವನ್ನು ಹೆಚ್ಚು ಮಾಡದಾಗೆ ಅವರ ಸಾಲದ ಪ್ರಮಾಣ ಇಳಿಕೆ ಆಗ್ತಾ ಹೋಗ್ತದೆ. ಅವರಲ್ಲಿನ ಕಾರ್ಯಕ್ಷಮತೆ ಉತ್ತೇಜನಗೊಳ್ಳುವ ಮೂಲಕ ಉತ್ಪಾದನಾ ಸಾಮರ್ಥ್ಯ ವೃದ್ಧಿ ಆಗ್ತದೆ. ಆ ಮೂಲಕ ಇದು ಭಾರತದ ಆರ್ಥಿಕತೆಯ ಅಭಿವೃದ್ಧಿಗೆ ನೇರವಾಗಿ ಕೊಡುಗೆಯನ್ನು ಕೊಡುತ್ತದೆ ಅನ್ನುವಂಥದ್ದನ್ನು ನಾವು ಮರಿಬಾರದು ಅನ್ನೋದೇ ಇಡೀ ಲೇಖನದ ಅಥವಾ ವಿವರಣೆಯ ಅರ್ಥ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳು ನಿಜವಾಗಿಯೂ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ನಾಂದಿ ಹಾಡ್ತಿದ್ದಾವೆ. ಉತ್ಪಾದಕ ವರ್ಗದ ಕಾರ್ಯಕ್ಷಮತೆ ಮತ್ತು ಸಾಮರ್ಥ್ಯವನ್ನು ವೃದ್ಧಿಸಲು ಬಹಳ ದೊಡ್ಡ ಕೊಡುಗೆ ಇವು ನೀಡಿದ್ದಾವೆ. ಹಾಗಾಗಿ ಇವು ನೇರವಾಗಿ ಭಾರತದ ಆರ್ಥಿಕತೆಗೆ ಮತ್ತು ರಾಜ್ಯದ ಆರ್ಥಿಕ ಅಭಿವೃದ್ಧಿಗೆ ಬಹಳ ದೊಡ್ಡ ಮಟ್ಟದ ಸಹಾಯವನ್ನು ಮಾಡ್ತಿದ್ದಾವೆ ಅನ್ನುವಂಥದ್ದನ್ನು ನಾವು ಮರಿಬಾರ್ದಾಗ್ತದೆ. ಶರಣು ಶರಣಾರ್ಥಿ. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಿಗೊಳಿಸುವ ನನ್ನ ವಿಡಿಯೋಗಳನ್ನು ತಪ್ಪದೆ ಎಲ್ಲರೂ ನೋಡುತ್ತೀರಿ. ನೋಡಿದಾದ ಮೇಲೆ ಈ ವಿಡಿಯೋಗಳನ್ನು ನೀವಷ್ಟೇ ನೋಡಿ ಮರೆತು ಬಿಡದೆ ನಿಮ್ಮ ಸಮೀಪದ ಬಂಧುಗಳಿಗೂ ಸ್ನೇಹಿತರುಗಳಿಗೂ ಹಂಚಿಕೊಳ್ಳುವುದನ್ನು ಮರೆಯದೆ ನನ್ನ ಈ ಚಾನಲ್ನಲ್ಲಿ ಬರತಕ್ಕಂಥ ಜಾಯಿನ್ ಆಪ್ಷನನ್ನು ನಿಮ್ಮದಾಗಿಸಿಕೊಳ್ಳಿ. ಈ ಚಾನಲ್ಗೆ ಸದಸ್ಯರಾಗುವ ಮೂಲಕ ಚಾನಲನ್ನು ಬಲಪಡಿಸುವ ಕಾರ್ಯ ನೀವು ಮಾಡ್ತಾ ಹೋದರೆ ನಾನು ಕೂಡ ಅನೇಕ ನಿಗೂಢವಾಗಿ ಮರೆಯಾದ ವಿಷಯಗಳು ತಮ್ಮೆದುರುಗಡೆ ಇಡ್ತಾ ಹೋಗ್ತೇನೆ. ಎಲ್ಲರಿಗೂ ಶರಣು.